ಹಾಯ್, ಎಲ್ರಿಗೂ ನಮಸ್ತೆ. ನಾನು ಯಾರಂತ ಆಲ್ರೆಡಿ ತುಂಬ ಚೆನ್ನಾಗಿ ಗೊತ್ತಿರ್ಬೋದು. ಪುಟ್ಟಕ್ಕನ ಮಕ್ಕಳು ಸೀರಿಯಲಲ್ಲಿ ಸ್ನೇಹ ಪಾತ್ರಧಾರಿಯಾಗಿ ಮಾಡ್ತಾಯಿದ್ದೀನಿ. ರಿಯಲ್ ನೇಮ್ ಬಂದು ವಿದ್ಯಾರಾಜ್ ಅಂತ. ಆ್ಯಕ್ಚುಲಿ ನಾನು ಇವಾಗಿಂದ ಯೂಟ್ಯೂಬ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ವರಮಹಾಲಕ್ಷ್ಮಿ ಹಬ್ಬದ ದಿನದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ತನಕ ನಂಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ಇನ್ಮೇಲೂ ನನಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಸಪೋರ್ಟ್ ತುಂಬ ಅವಶ್ಯಕವಾಗಿದೆ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಕ್ಚುಲಿ ಇದೇ ಫಸ್ಟ್ ವರ್ಷ ನಾವು ಲಕ್ಷ್ಮಿ ಕೂರಿಸ್ತಾ ಇರೋದು. ಈ ವರ್ಷದಿಂದ ಕೂರಿಸೋಣ ಅಂತ ಕೂರಿಸ್ತಾ ಇದ್ದೀವಿ. ನಮ್ಮ ತಾಯಿಗೆ ಲಕ್ಷ್ಮಿ ಕೂರಿಸ್ಬೇಕಂತ ತುಂಬ ಆಸೆ ಇತ್ತು. ಅದರಿಂದ ಸ್ಟಾರ್ಟ್ ಮಾಡೋಣ ಅಂಥೇಳಿ ಸಡನ್ನಾಗಿ ಪ್ಲ್ಯಾನ್ ಆಗಿ ಸಡನ್ನಾಗಿ ಸ್ಟಾರ್ಟ್ ಆಗಿದ್ದು. ಅದೇನೋ ಗೊತ್ತಿಲ್ಲ, ಹೇಳ್ತಾರಲ್ಲ ಲಕ್ಷ್ಮಿ ಹೇಳಿ ಕೇಳಿ ಮನೆಗೆ ಬರಲ್ಲ, ಮತ್ತು ನಾವು ಅಂದ್ಕೊಂಡಾಗ ಮನೆಗೆ ಬರಲ್ಲ. ಅದು ಒಂದು ಟೈಮ್ ಇರುತ್ತೆ, ಟಕ್ಕಂತ ಅದು ಅಚಾತುರ್ಯವಾಗಿ ಆಗಿಬಿಡುತ್ತೆ. ಸೊ ಹಾಗೇನೋ ಆಗ್ತಿದೆ ಅಂತ ಅಂದ್ಕೊಂಡು ನಾವು ಲಕ್ಷ್ಮಿ ಕೂರ್ಸೋಕ್ಕೆ ಸ್ಟಾರ್ಟ್ ಮಾಡೇ ಬಿಟ್ವಿ. ನನಗೆ ಕಂಟಿನ್ಯೂಸ್ ಆಗಿ ಶೂಟ್ ಇರೋದ್ರಿಂದ ನಾನು ಅಷ್ಟು ಹೆಲ್ಪ್ ಮಾಡೋಕ್ಕೆ ಆಗಲಿಲ್ಲ. ಎಲ್ಲ ನಮ್ಮ ಅಮ್ಮನೇ ನೋಡ್ಕೊಂಡಿದ್ದು. ಮನೆ ಕ್ಲೀನ್ ಮಾಡೋದಾಗಿರ್ಬೋದು, ಮಡಿ ಮಾಡೋದಾಗಿರ್ಬೋದು, ಎಲ್ಲ ಹಿಂದೆ ಹಾರ ಎಲ್ಲ ಮಾಡಿರೋದು ನಮ್ಮ ಅಮ್ಮನೇ ಹ್ಯಾಂಡ್ಮೇಡ್ ಮಾಡಿದರು. ಆ್ಯಕ್ಚುಲಿ ಮೀಶೋದಲ್ಲಿ ನೋಡಿದ್ವಿ, ಒಂದು ತರಿಸ್ಕೊಂಡಿದ್ವಿ. ತುಂಬ ಚಿಕ್ಕದ ಅಂತ ಅನ್ನಿಸ್ತು. ಓಕೆ, ಮನೇಲೇ ಇದ್ದೀನಲ್ಲ, ಓಕೆ ಮಾಡ್ತೀನಿ ಅಂಥೇಳಿ ನಮ್ಮ ಅಮ್ಮನೇ ಯೂಟ್ಯೂಬ್ ನೋಡ್ಕೊಂಡು ಅದೆಲ್ಲ ಮಾಡಿದರು. ಜಸ್ಟ್ ನಾನು ಬಂದು ತಾಯಿನ ಕೂರ್ಸೋದಕ್ಕೆ ಏನೇನು ಹೆಲ್ಪ್ ಮಾಡ್ಬೋದು ಅದು ಮಾಡ್ತಾಯಿದ್ದೀನಿ. ಇವತ್ತು ಕೂಡ ಶೂಟ್ ಮುಗಿಸ್ಕೊಂಡು 10 ಗಂಟೆ ಮನೆಗೆ ಬಂದು ಮಧ್ಯರಾತ್ರಿ 2 ಗಂಟೆ ತನಕ ಎಲ್ಲ ರೆಡಿ ಮಾಡಿ ಆಮೇಲೆ ಮಲ್ಕೊಂಡಿರೋದು. ಬಂದಾಗ ಟಯರ್ಡ್ ಆಗಿಬಿಟ್ಟಿತ್ತು. ಯಪ್ಪ ಮಾಡಬೇಕಾ ಅಂತ ಅಂದ್ಕೊಂಡು ಒಂದು ಮನಸ್ಸಿತ್ತು. ಆದರೆ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆ ಟಯರ್ಡ್ ಅಂತಲೇ ಅನ್ನಿಸ್ತಿಲ್ಲ. ಆ ಟಯರ್ಡ್ನೆಸ್ ಎಲ್ಲ ಹೋಗ್ಬಿಡಿದೆ. ಏನೋ ಒಂಥರ ಖುಷಿ. ನನಗೆ ಏನೋ ಒಂದು ಪುಟ್ಟ ಮಗುನ ರೆಡಿ ಮಾಡ್ತಾಯಿದ್ದೀನಿ ಅನ್ನೋ ಥರ ಖುಷಿ. ಅದರಲ್ಲೂ ಆ ಪುಟ್ಟು ಕೈ ಪುಟ್ಟು ಕಾಲನ್ನ ಹಾಕ್ಬೇಕಾದ್ರೆ ಅದು ನಿಜವಾಗ್ಲೂ ಒಂಥರ ಚಿಕ್ಕ ಮಗುನ ರೆಡಿ ಮಾಡ್ತಿದ್ದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಒಂಥರ ತುಂಬ ಖುಷಿ ಆಗುತ್ತೆ. ಟೈಮಿಂಗ್ಸು ಗೊತ್ತಾಗಲ್ಲ, ಟಯರ್ಡ್ನೆಸ್ಸು ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ. ಏನೋ ಒಂಥರ ಖುಷಿ ರೆಡಿ ಮಾಡೋದಕ್ಕೆ. ತುಂಬ ಒಳ್ಳೆ ವೀಡಿಯೋಸ್ ಮಾಡಬೇಕು, ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಕೈಲಿ ಇಷ್ಟ ಆಗುತ್ತೆ ಅಷ್ಟು ಒಳ್ಳೆ ಲಾಗ್ಗಳನ್ನ ಮಾಡಿ ಹಾಕ್ತೀನಿ. ಪ್ಲೀಸ್ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇಲ್ಲಿಗೆ ಆಲ್ಮೋಸ್ಟ್ ರೆಡಿ ಮಾಡಿದ್ದೀವಿ ನೋಡಿ. ನಾವು ಕಷ್ಟಪಟ್ಟು ಕೆಲಸ ಮಾಡ್ತಿದ್ರೆ ಇವನು ಹೇಗೆ ನೋಡ್ತಾ ಕೂತಿದ್ದಾನೆ ಪಾಪ. 2 ಗಂಟೆ ಆಯ್ತು ಇನ್ನೂ ಮಲ್ಕೊಳಕ್ಕೆ ಬಂದಿಲ್ಲ ಅಂತ ಅವ್ನ ಮೈಂಡ್ ವಾಯ್ಸು. ಏನು ಕೆಲಸ ಮಾಡೋಕ್ಕೂ ಬಿಡಲ್ಲ, ಯಾವಾಗಲೂ ಆಟಾಡ್ಸು ಅಂತ ಓಡ್ ಬಂದು ಕಾರ್ ಹಿಡ್ಕೊತಾನೆ. ನಮ್ಮ ಮನೇಲಿ ಇದೊಂದು ಪ್ರೀತಿಯ ಮುದ್ದು ತಮ್ಮ ನನಗೆ, ಸಿಂಬಾ ಅಂತ ಇವನ ಹೆಸರು. ಎಲ್ಲ ರೆಡಿ ಆದಮೇಲೆ ನಮ್ಮ ಮನೆಯ ಮುದ್ದು ಲಕ್ಷ್ಮಿ ಹೇಗೆ ಕಾಣ್ತಿದ್ದಾರೆ ಅಂತ ನೀವೇ ನೋಡಿ. ಸುಮನಸವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯಿ ಮುನಿಗಣವಂದಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿಣಿ ವೇದನುತೆ ಪಂಕಜವಾಸಿನಿ ದೇವ ಸುಪೂಜಿತ ಸದ್ಗುಣವರ್ಷಿಣಿ ಶಾಂತಿಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಆದಿ ಲಕ್ಷ್ಮಿ ಜಯ ಪಾಲಯ ಐಕಲಿ ಕಲ್ಮಶನಾಶಿನಿ ಕಾಮಿನಿ ವೈದಿಕ ರೂಪಿಣಿ ವೇದಮಯೇ. ಸಿಂಬು ಅಲ್ಲಿ ನೋಡು ಮಾಮಿ, ಅಲ್ಲಿ ನೋಡು ಚಿನ್ನು, ಮಾಮಿ ಮಾಮಿ ಕೈ ಮುಗಿ, ಅಲ್ಲಿ ನೋಡ್ಬೇಕು ಮಾಮಿ. ಗುಡ್ ಬಾಯ್, ಗುಡ್ ಬಾಯ್. ಮಾಮಿ ಕೈ ಮುಗಿ. ಮಾಮಿ ಅವಳೇನು ಮಾಡಪ್ಪ ಅಂತ ಕೇಳ್ಕೊ. ಗುಡ್ ಬಾಯ್, ಗುಡ್ ಬಾಯ್. ಶಿಂಬ ಗುಡ್. ಈ ವರಮಹಾಲಕ್ಷ್ಮಿ ದಿನ ತಾಯಿ ಸದಾ ನಮ್ಮ ಜೊತೆ ಇರಲಿ ಅಂತ ಕೇಳ್ಕೊಳ್ತಾ, ಆರೋಗ್ಯ, ಐಶ್ವರ್ಯ, ಅಂತಸ್ತು ಎಲ್ಲ ನಿಮಗೆ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಇದಾಗಿತ್ತು ನಮ್ಮನೆ ವರಮಹಾಲಕ್ಷ್ಮಿಯ ಪೂಜೆ. ನಮ್ಮನೆ ಲಕ್ಷ್ಮಿ ತುಂಬ ಮುದ್ದಾಗಿ ಕಾಣ್ತಾ ಇದ್ದಾರಲ್ವಾ, ತುಂಬ ಸುಂದರವಾಗಿ ಕಾಣ್ತಾ ಇದ್ದಾರೆ. ನನಗಂತೂ ನೋಡ್ತಾನೇ ಇರಬೇಕು ಅಂತ ಅನಿಸ್ತಿತ್ತು. ಅದಕ್ಕೆ ಯಾರ ದೃಷ್ಟಿನೂ ಬೀಳದೆ ಇರಲಿ ಅಂತ ನಮ್ಮನೆ ಲಕ್ಷ್ಮಿಗೆ ದೃಷ್ಟಿ ತೆಗಿತಾ ಇದ್ದೀವಿ. ಪೂಜೆ ಎಲ್ಲ ಆಗಿ ಊಟ ಆಗಿ ಮಲ್ಕೊಳ್ಳೋಣ ಅಂತ ಹೋಗ್ತಿದ್ದೀನಿ. ನೋಡಿ ನಮ್ಮ ಸಿಂಬಾ ಆಲ್ರೆಡಿ ಮಲ್ಕೊಂಬಿಟ್ಟಿದ್ದಾನೆ. ನೀವು ಮಲ್ಕೊಳ್ಳಿ. ಎಲ್ರಿಗೂ ಗುಡ್ ನೈಟ್, ಶುಭರಾತ್ರಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಬೇಗ ಸಿಗೋಣ. ಬಾಯ್ ಬಾಯ್.